ಈ ಬೇಸಿಗೆಗಾಲದಲ್ಲಿ ಮ್ಯಾಂಗೋ ಸೀಸನಲ್ಲಿರುವಾಗ ಈ ಮ್ಯಾಂಗೋ ಐಸ್ ಕ್ರೀಮ್ ನೀವು ಟ್ರೈ ಮಾಡಲೇಬೇಕು. ತುಂಬಾನೇ ಕ್ರೀಮಿಯಾಗಿ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಸಿಗುತ್ತಲ್ವಾ ಅಂತ ಮ್ಯಾಂಗೋ ಐಸ್ ಕ್ರೀಮ್ ತರ ಇದೆ ಟೇಸ್ಟ್. ಕೇವಲ 3 ಇಂಗ್ರೀಡಿಯೆಂಟ್ ಸಿಂಪಲ್ ಆಗಿ ಈಸಿಯಾಗಿ ಮಾಡಬಹುದು. ಯಾವುದೇ ಮಿಲ್ಕ್ ಮೇಡ್ ಬೇಡ, ಹೆವಿ ಕ್ರೀಮ್ ಬೇಡ, ಮತ್ತೆ ಎಲೆಕ್ಟ್ರಿಕ್ ಬೀಟರ್ ಬೇಡ. ಇದಕ್ಕೆ ಬನ್ನಿ ನೋಡೋಣ ಈ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ. ಮೊದಲಿಗೆ ಈ ಮಾವಿನ ಹಣ್ಣು, ನಾನು ಅಲ್ಫೋನ್ಸೋ ಮಾವಿನ ಹಣ್ಣು ತಗೊಂಡಿದ್ದೇನೆ, ಆಪೂಸ್. ನೀವು ಬೇರೆ ಮಾವಿನ ಹಣ್ಣು ಅಷ್ಟು ಟೇಸ್ಟ್ ಆಗಿರೋದಿಲ್ಲ, ಆಪೂಸ್ ನೀವು ತಗೊಂಡ್ರೆ ಟೇಸ್ಟಿ ಆಗಿರುತ್ತೆ. ಕೇವಲ 2 ಮ್ಯಾಂಗೋ ಬೇಕು. ಹುಳಿ ಇರದ ಸಿಹಿ ಇರುವ ಮಾವಿನ ಹಣ್ಣೆ ತಗೊಳ್ಳಿ. ಮಾವಿನ ಹಣ್ಣು ಪಲ್ಪನ್ನು ತೆಗೆದು ಮಿಕ್ಸರಲ್ಲಿ ಹಾಕಿ. ಈಗ ಹೆವಿ ಕ್ರೀಮ್ ಬದಲಿಗೆ ಅಮೂಲ್ ಫ್ರೆಶ್ ಕ್ರೀಮ್ ಎಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ವಾ, ಆ 250 ml ಎಲ್ಲ ಕೂಡ ಮಿಕ್ಸರಲ್ಲಿ ಹಾಕಿ. ಮತ್ತು ನಾನಿಲ್ಲಿ ಸಕ್ಕರೆ ಅರ್ಧ ಕಪ್ ಹಾಕ್ತಿದ್ದೇನೆ, ನೀವು ಟೇಸ್ಟ್ ನೋಡಿ ಹಾಕಿ. ಈಗ ಸ್ವಲ್ಪ ಹೊತ್ತು ಮಿಕ್ಸರ್ ಆನ್ ಮಾಡಿ. ಈಗ ಈ ಕ್ರೀಮ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ ಸೈಜಲ್ಲಿ. ನೋಡಿ ಈ ರೀತಿ ಕ್ರೀಮಿ ಆಗುತ್ತೆ. ಮತ್ತು ಅಷ್ಟೇ, ನೀವೀಗ ಯಾವುದಾದ್ರೂ ಏರ್ಟೈಟ್ ಡಬ್ಬ, ನನಗೆ ಇಲ್ಲಿ ಐಸ್ ಕ್ರೀಮ್ ಡಬ್ಬ ಸಿಕ್ಕಿತ್ತು, ಇದು ಚಿಕ್ಕದು ಐಸ್ ಕ್ರೀಮ್ ಡಬ್ಬ, ಸೊ ನಾನು ಆ ಡಬ್ಬದಲ್ಲೇ ಹಾಕ್ತೇನೆ. ಸೊ ಏರ್ಟೈಟ್ ಡಬ್ಬ ಇರಬೇಕು, ಯಾಕಂದರೆ ಕಂಪ್ಲೀಟಾಗಿ ಸೀಲ್ ಮಾಡಬೇಕಲ್ವ. ಸೊ ಇದು ನೋಡಿ ಎಷ್ಟು ಕ್ರೀಮಿ ಆಗಿದೆ. 500 ml ಅಷ್ಟು ನಮಗೆ ಈ ಐಸ್ ಕ್ರೀಮ್ ಮಾಡ್ಬೋದು. ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಮಗೆ 500 ml ಮ್ಯಾಂಗೋ ಐಸ್ ಕ್ರೀಮ್ ಸಿಗುತ್ತೆ. ಸೊ ಇದನ್ನು ನಾನು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಐಸ್ ಫಾರ್ಮ್ ಆಗುತ್ತೆ. ಓವರ್ ನೈಟ್ ಫ್ರೀಸ್ ಮಾಡಬೇಕು. ಸೊ ಒಂದು ಇಡೀ ರಾತ್ರಿ ನಾನು ಫ್ರೀಸ್ ಮಾಡಿ ಈಗ ನೆಕ್ಸ್ಟ್ ತೆಗೆದಿದ್ದೇನೆ. ತೆಗೆಯುವಾಗ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬೋದು ಬೇರೆ ಐಸ್ ಕ್ರೀಮ್ಗಿಂತ, ಯಾಕಂದರೆ ನಾವು ಅಮೂಲ್ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತೀವಲ್ಲ. ಆದರೆ ನೀವು ಸರ್ವ್ ಮಾಡಿದ ನಂತರ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನೋಡಿ ತೆಗೆಯುವಾಗ ಗಟ್ಟಿ ಇರುತ್ತೆ, ಬಟ್ ನೀವು ಇದನ್ನು ಪ್ಲೇಟಲ್ಲಿ ಹಾಕುವಾಗ ನೋಡಿ ಎಷ್ಟು ಕ್ರೀಮಿಯಾಗಿ ಸಾಫ್ಟ್ ಆಗಿದೆ. ನೋಡಿ ತುಂಬಾ ಟೇಸ್ಟಿ. ಮ್ಯಾಂಗೋ ನೀವು ತಿಂದಾಗೆ ಆಗುತ್ತೆ. ಮ್ಯಾಂಗೋ ಆ್ಯಕ್ಚುಯಲ್ ಮ್ಯಾಂಗೋ, ಯಾವುದೋ ಸಿಂಥೆಟಿಕ್ ಫ್ಲೇವರ್ ಇಲ್ಲ ಇದರಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ.